ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಹತ್ಯೆಯಾಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಈ ರೌಡಿ ಶೀಟರ್ನ ಹತ್ಯೆಯ ಹಿಂದೆ ನಕಲಿ ಚಿನ್ನದ ನಂಟಿರೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಹಾಗಾದರೆ ಪೊಲೀಸರ ತನಿಖೆ ಹೇಗಿತ್ತು ಅದನ್ನೇ ತೋರಿಸ್ತೀವಿ ನೋಡಿ. ಬೆಂಗಳೂರಲ್ಲಿ ಕೊಲೆ, ತಮಿಳುನಾಡಲ್ಲಿ ಶವಕ್ಕೆ ಬೆಂಕಿ. ರೌಡಿ ಶೀಟರ್ ಕೊಲೆ ಹಂತಕ ಸಿಕ್ಕಿ ಬಿದ್ದಿದ್ದೆ ರೋಚಕ. ಬೆಂಗಳೂರಿನಲ್ಲಿ ಇದೇ ಜನವರಿ 12ರಂದು ರೌಡಿ ಶೀಟರ್ ಗುಣ ಎಂಬಾತನ ಹತ್ಯೆಯಾಗಿತ್ತು. ಭಾರತೀನಗರ ರೌಡಿ ಶೀಟರ್ ಬ್ರಿಜೇಶ್ ಮಾತನಾಡುವ ನೆಪದಲ್ಲಿ ಕರೆಸಿಕೊಂಡು ಹತ್ಯೆಗೈದಿದ್ದ. ತನ್ನ ಬಾಗಲೂರು ಬಳಿಯ ಅಪಾರ್ಟ್ಮೆಂಟ್ಗೆ ಕರೆಸಿ ಕೊಲೆಗೈದಿದ್ದ. ಬ್ರಿಜೇಶ್ ಮಚ್ಚಿನ ಏಟಿಗೆ ಗುಣ ಸ್ಪಾಟ್ನಲ್ಲಿಯೇ ಪ್ರಾಣ ಬಿಟ್ಟಿದ್ದ. ಇದೀಗ ಈ ಪ್ರಕರಣಕ್ಕೆ ಪೊಲೀಸರು ಹೊಸ ಟ್ವಿಸ್ಟ್ ಕೊಟ್ಟಿದ್ದು ಆರೋಪಿಯನ್ನ ಲಾಕ್ ಮಾಡಿದ್ದಾರೆ. ಹತ್ಯೆಯ ಹಿಂದಿನ ರಣರೋಚಕ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನಕಲಿ ಚಿನ್ನ ನೀಡಿ ಮೋಸ, ಪ್ರಶ್ನಿಸಿದ ಸ್ನೇಹಿತನ ಕೊಲೆ. ರೌಡಿ ಶೀಟರ್ ಬ್ರಿಜೇಶ್ ಚಿನ್ನ ತಂದು ಚಿನ್ನವನ್ನ ಮಾರಲಿಕ್ಕೆ ಗುಣನಿಗೆ ಕೊಟ್ಟಿದ್ದ. ಗುಣ ಚಿನ್ನವನ್ನ ಮುಥೂಟ್ ಫೈನಾನ್ಸ್ನಲ್ಲಿ 6 ಲಕ್ಷಕ್ಕೆ ಅಡವಿಟ್ಟಿದ್ದ. ನಂತರ ಬಂದ ಹಣದಲ್ಲಿ ಇಬ್ಬರು ಹಂಚಿಕೊಂಡಿದ್ರು. ಮುಥೂಟ್ ಫೈನಾನ್ಸ್ನವರು ನಕಲಿ ಚಿನ್ನ ಅಂತೇಳಿ ತಿಳಿದ ಮೇಲೆ ಗುಣನಿಗೆ ಫೋನ್ ಮಾಡಿ ಹಣ ವಾಪಸ್ ಕೇಳಿದ್ರು. ಇಲ್ಲದಿದ್ರೆ ಪೊಲೀಸರಿಗೆ ದೂರು ಕೊಡೋದಾಗಿ ಹೇಳ್ತಾರೆ. ಆಗ ಗುಣ ಬ್ರಿಜೇಶನ್ಗೆ ಹಣ ವಾಪಸ್ ಕೊಡ್ಲಿಕ್ಕೆ ಒತ್ತಾಯಿಸ್ತಾನೆ. ಇದೆಲ್ಲದರಿಂದ ಕೋಪಗೊಂಡಂತಹ ಬ್ರಿಜೇಶ್ ಹತ್ಯೆಗೆ ಸಂಚನ್ನ ರೂಪಿಸಿದ್ದ. ಗುಣಶೇಖರ ಅಂತಕ್ಕಂಥ ವ್ಯಕ್ತಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಮರ್ಡರ್ ಆಗಿ ಡೆಡ್ ಬಾಡಿನೂ ಕೂಡ ಮರ್ಡರ್ ಮಾಡಿದವರೇ ಎತ್ಕೊಂಡು ಹೋಗಿರ್ತಕ್ಕಂಥ ಮಾಹಿತಿ ತಿಳಿದು ಬರುತ್ತೆ. ಮಿಸ್ಸಿಂಗ್ ಕೇಸನ್ನು ಮರ್ಡರ್ ಕೇಸಾಗಿ ಕನ್ವರ್ಟನ್ನು ಮಾಡಿಕೊಂಡು ತನಿಖೆಯನ್ನು ಕೈಗೊಳ್ತೇವೆ. ಇನ್ವೆಸ್ಟಿಗೇಷನ್ ನಡೆಸಿದಂಥ ಸಂದರ್ಭದಲ್ಲಿ ಮೃತದೇಹವನ್ನು ತಮಿಳುನಾಡಿನ ಪೆನ್ನಾಗರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಹಾಕಿ ಸುಟ್ಟಿರ್ತಕ್ಕಂಥದ್ದು ಮಾಹಿತಿ ಬರುತ್ತೆ. ಆ ಡೆಡ್ ಬಾಡಿನೂ ಕೂಡ ಪತ್ತೆ ಆಗುತ್ತೆ. ಆರೋಪಿಗಳ ಒಂದು ಪತ್ತೆಗೆ ಪ್ರಯತ್ನ ಪಟ್ಟು ಈ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನು ನಾವು ಬಂಧಿಸಿ ಪೊಲೀಸ್ ಕಸ್ಟಡಿಗೆ ತಗೊಂಡು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದೀವಿ. ಅದರಂತೆ ಜನವರಿ 12ರಂದು ಕಾಲ್ ಮಾಡಿ ಗುಣನನ್ನ ತನ್ನ ಅಪಾರ್ಟ್ಮೆಂಟ್ಗೆ ಕರೆಸ್ಕೊಳ್ತಾನೆ. ಅಲ್ಲಿ ಅದೇನು ಮಾತುಕತೆ ಆಯ್ತೋ ಏನೋ ಗೊತ್ತಿಲ್ಲ, ಗುಣನನ್ನ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಬಳಿಕ ತನ್ನ ಸಹಚರನನ್ನ ಕರೆಸಿಕೊಂಡು ಕಾರ್ನಲ್ಲಿ ಬಾಡಿಯನ್ನ ತಮಿಳುನಾಡಿನ ನಿರ್ಜನ ಪ್ರದೇಶಕ್ಕೆ ಕೊಂಡೊಯ್ದಿರ್ತಾನೆ. ಶವಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ರು. ಭಾಳ ವರ್ಷಗಳಿಂದ ಒಂದು ಗೆಳೆತನವನ್ನು ಕೂಡ ಇಟ್ಕೊಂಡಿರ್ತಾನೆ. ಆರೋಪಿ ನಕಲಿ ಚಿನ್ನವನ್ನು ಒಂದು ಗುಣಶೇಖರನ ಒಂದು ಸಂಬಂಧಿಕರ ಕಡೆಯಿಂದ ಮುತ್ತೂಟ್ ಫೈನಾನ್ಸಲ್ಲಿ ಫ್ಲೆಡ್ಜನ್ನು ಮಾಡಿಸಿರ್ತಾರೆ. ಇದು ಒಂದು ನಕಲಿ ಚಿನ್ನ ಆಗಿರೋದ್ರಿಂದ ಆ ಮುತ್ತೂಟ್ ಫೈನಾನ್ಸ್ ಅವರು ನಕಲಿ ಚಿನ್ನ ಆಗಿರುತ್ತೆ, ಇದನ್ನು ನೀವು ರಿಲೀಸ್ ಮಾಡಿಸ್ಕೊಂಡೋಗಿ ಇಲ್ಲದ್ರೆ ಪೊಲೀಸ್ ಕೇಸನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಗುಣಶೇಖರನ ಮೇಲೆ ಪ್ರೆಷರನ್ನು ಹಾಕಿದಾಗ ಗುಣಶೇಖರ ಈ ವಿಚಾರವನ್ನು ಆರೋಪಿಗೆ ತಿಳಿಸಿದಂಥ ಸಂದರ್ಭದಲ್ಲಿ ಆರೋಪಿ ಹಣವನ್ನು ಕೊಡ್ತೀನಿ ಅಂತ ಒಂದು ಫ್ಲಾಟಿಗೆ ಕರೆಸ್ಕೊಂಡು ಆ ಫ್ಲಾಟ್ನಲ್ಲಿ ಇಬ್ಬರಿಗೂ ಕೂಡ ಮನಸ್ತಾಪ ಉಂಟಾಗಿ ಮರ್ಡರ್ ಆಗ್ತಕ್ಕಂಥದ್ದು. ರೌಡಿ ಶೀಟರ್ ಗುಣ ಅಂಡ್ ಬ್ರಿಜೇಶ್ ಮೇಲೆ ಹಲವಾರು ಕೇಸ್ಗಳಿದೆ. ಹೀಗಾಗಿಯೇ ಇಬ್ಬರ ಮೇಲೂ ಕೂಡ ರೌಡಿ ಶೀಟರ್ನ ಓಪನ್ ಮಾಡಲಾಗಿತ್ತು. ಕೊಲೆಯ ಬಳಿಕ ರೌಡಿ ಶೀಟರ್ ಬ್ರಿಜೇಶ್ ಹಾಗೂ ಆತನ ಸಹಚರರನ್ನ ಬಾಗಲೂರು ಪೊಲೀಸರು ಬಂಧಿಸಿದ್ದಾರೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.